ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನನ್ನ ಪುಟ್ಟ ಜಗತ್ತು. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಮೊದಲನೇದಾಗಿ ಯಾರೆಲ್ಲ ನನ್ನ ಹಳೆ ವಿಡಿಯೋ ಬಂದಿದ್ದೀರ ಅವ್ರಿಗೆಲ್ಲ ತುಂಬ 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 ಥ್ಯಾಂಕ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನು ಇದರಲ್ಲಿ ಒಂದು ಕ್ಲಿಪ್ನ ಇನ್ಸ್ಟಾದಲ್ಲಿ ಕೂಡ ಪೋಸ್ಟ್ ಮಾಡಿದ್ದೆ. ಅದರಲ್ಲಿ ಕೆಲವೊಂದಷ್ಟು ಜನ ನನ್ನ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದರು. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಅಂತ. ಮೊದಲನೇ ಪ್ರಶ್ನೆ ಏನಂದರೆ, ನಿಮಗೆ ಎಷ್ಟು ಮಕ್ಕಳು, ಪಾಪುಗೆ ಎಷ್ಟು ತಿಂಗಳಾಯಿತು, ಪಾಪಕ್ಕೆ ತಿನ್ನೋಕ್ಕೇನು ಕೊಡ್ತಾಯಿದ್ದೀರಾ, ಮತ್ತು ಪಾಪುನ ನೋಡ್ಕೊಳಕ್ಕೆ ಕಷ್ಟ ಆಗಲ್ವಾ, ಮತ್ತು ಬಾಣಂತನ ಯಾಕೆ ಮಾಡಿಸ್ಕೊಂಡಿಲ್ಲ ಅಂದರೆ ಮುಂದೆ ಕಷ್ಟ ಆಗುತ್ತೆ, ಮುಂದೆ ಕಷ್ಟ ಆಗುತ್ತೆ, ಇವಾಗ ಏನೂ ಆಗಲ್ಲ ಅಂತೆಲ್ಲ ಹೇಳಿದ್ರಿ. ಅದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂತ. ಮೊದಲನೇದಾಗಿ ನನಗೆ 2 ಮಕ್ಕಳು, ಹಂಗಾಗಿದ್ದ ಅವಳಿ ಜವಳಿ ಅಲ್ವಾ. 2 ಮಕ್ಕಳು, 2 ಪಾಪು ಕೂಡ ಗಂಡು. ತಿನ್ನಕ್ಕೆ ನನ್ನ ಪಾಪುಗೆ ಏನೂ ಕೊಟ್ಟಿಲ್ಲ ಇದುವರೆಗೂ. ಇನ್ನೇನು 6 ಮಂತ್ ಕಂಪ್ಲೀಟ್ ಆಗುತ್ತೆ, ಆಮೇಲೆ ತಿನ್ನಕ್ಕೆ ಕೊಡೋಣ ಅಂತೇಳಿ. ಇದುವರೆಗೂ ನಾನೇನು ಕೊಟ್ಟಿಲ್ಲ, ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು. ಮತ್ತು ಇನ್ನೊಬ್ಬರು ಕೇಳಿದರು, ನನಗೆ ಒಂದು ಪಾಪುನ ನೋಡ್ಕೊಳ್ಳೋದೇ ತುಂಬ ಕಷ್ಟ ಆಗ್ತಿದೆ, ನೀವು 2 ಪಾಪುನ ಹೆಂಗೆ ನೋಡ್ಕೊಂಡಿದ್ದೀರಾ ಅಂತ. ಮೊದಲನೇದಾಗಿ ಏನಪ್ಪ ಅಂದರೆ, ನಾವು ಯಾವುದೇ ಕೆಲಸನಾಗಲಿ ಮನಸ್ಸಿಟ್ಟು ಇಷ್ಟಪಟ್ಟು ಮಾಡೋದ್ರಿಂದ ನಮಗೆ ಯಾವ ಕೆಲಸ ಕೂಡ ಕಷ್ಟ ಅನಿಸಲ್ಲ. ಹಾಗಾಗಿ ನಾನು ನನ್ನ ಮಕ್ಕಳನ್ನ ನೋಡ್ಕೊಳ್ಳೋದು ಇಷ್ಟಪಟ್ಟು ಮಾಡೋದ್ರಿಂದ ನನಗೆ ಕಷ್ಟ ಅಂತ ಅನಿಸಿಲ್ಲ. ನನಗೇನು ಅನಿಸುತ್ತೆ ಅಂದರೆ, ಅವ್ರು ಮಲಗಿದ ತಕ್ಷಣ ಅಯ್ಯೋ ಯಾಕೆ ಮಲಗಿದ್ರು ಅಂತ ಅನಿಸುತ್ತೆ. ಅಂದರೆ ಏನು ಅಂದರೆ, ನನಗೆ ಅವರು ತುಂಬ ಗಲಾಟೆ ಮಾಡುವಾಗ ಅಯ್ಯೋ ಮಲಗಿಬಿಟ್ರೆ ಸಾಕಲ್ವಾ ಅಂತ ಅನಿಸುತ್ತೆ, ಹಂಗನ್ಸುತ್ತೆ. ಆದರೆ ಅವ್ರು ಮಲಗಿದ ತಕ್ಷಣ, ಮಲಗೊಂದು 2 ನಿಮಿಷ ಆದ ತಕ್ಷಣ ಅಯ್ಯೋ ಮಲಗಿಬಿಟ್ರು, ಯಾವಾಗ ಎದ್ದೇಳ್ತಾರೆ, ಅಯ್ಯೋ ಮಲಗಿಬಿಟ್ರಲ್ವ ಅಂತ ಅನಿಸುತ್ತೆ. ಅಂದರೆ ನನಗೆ ಅವ್ರ ಜೊತೆ ಆಡ್ತಾ ಇರೋದೇ ಒಂದು ಖುಷಿ ಕೊಡುತ್ತೆ. ಏನೇನೋ ಟೆನ್ಷನ್ ಇರುತ್ತೆ, ಅವ್ರ ಜೊತೆ ಆಡುವಾಗ ಎಲ್ಲ ಮರ್ತೋಗ್ಬಿಡುತ್ತೆ. ಹಾಗಾಗಿ ನಾನು ಅದನ್ನು ಇಷ್ಟಪಟ್ಟು ಮಾಡೋದ್ರಿಂದ ನನಗೆ ಕಷ್ಟ ಅಂತ ಏನು ಅನಿಸಿಲ್ಲ. ಇನ್ನೊಂದೇನಪ್ಪ ಅಂದರೆ, ನೀವು ಬಾಣಂತನ ಮಾಡಿಸ್ಕೊಂಡಿಲ್ವಾ ಅಂತ ಕೇಳಿದ್ರಿ. ಇಲ್ಲ, ನಾನು ಬಾಣಂತನ ಮಾಡಿಸ್ಕೊಂಡಿಲ್ಲ. ಯಾಕೆಂದರೆ ನನಗೂ ಮಾಡಿಸ್ಕೋಬೇಕು ಅನ್ನೋ ಆಸೆಯೂ ಇತ್ತು. ಆದರೆ ಅದಕ್ಕೇನೋ ಅಂತಾರಲ್ಲ, ಅದೃಷ್ಟ ಚೆನ್ನಾಗಿರಬೇಕು. ಹಂಗಾಗಿ ನನ್ನ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ನಾನು ಬಾಣಂತನ ಮಾಡಿಸ್ಕೊಳ್ಳೋಷ್ಟು ಒಂದು ಇದರಲ್ಲಿರಲಿಲ್ಲ, ಮಾಡಿಸ್ಕೊಳ್ಳೋ ಸ್ಥಿತಿಲಿ ನಾನು ಇರಲಿಲ್ಲ. ಏನಪ್ಪ ಅಂದರೆ, ನಮ್ಮಮ್ಮಂದು ನಂದೇನು ಡೇಟ್ ಹತ್ರ ಬರುವಾಗ 2 ತಿಂಗಳು ಅಮ್ಮ ರಜೆ ಮಾಡಿಬಿಟ್ಟಿದ್ರು. ಮತ್ತು ಪಾಪು ಆದಮೇಲೆ ಕೂಡ 1 ತಿಂಗಳು ರಜೆ ಮಾಡಿದ್ರು. ಆದ್ದರಿಂದಾಗಿ ಅಮ್ಮನಿಗೆ ಅಲ್ಲೇ 3-4 ತಿಂಗಳು ರಜೆ ಆಗಿಬಿಟ್ಟಿತ್ತು. ನಾವು ಅಮ್ಮ ತೋಟದ ಕೆಲಸ, ಕೂಲಿ ಕೆಲಸ ಮಾಡೋದ್ರಿಂದ ನಮ್ಮದು ಏನಪ್ಪ ಜೀವನ ನಡೆಯಲ್ಲ. ಎಷ್ಟೋ ಹೊತ್ತು ರಜೆ ಮಾಡ್ಕೊಂಡಿದ್ರೆ ಯಾವಾಗಲೂ ಜೀವನ ನಡೆಯಲ್ಲ ಅಂತೇಳಿ ಅಮ್ಮ 4 ತಿಂಗಳಾದ ತಕ್ಷಣ 4 ತಿಂಗಳು ರಜೆ ಮಾಡಿದ್ರಲ್ಲ, ಮತ್ತೆ ಕೆಲ್ಸಕ್ಕೆ ಹೋದರು. ನನ್ನ ತಂಗಿ, ಅವಳಿಗೆ ಕಾಲೇಜ್ ಇತ್ತು, ಹಾಗಾಗಿ ಅವಳು ರಜೆ ಇರೋಷ್ಟು ದಿನ ಇದ್ಲು, ಮತ್ತು ಕಾಲೇಜ್ಗಳು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಲ್ಲಿಂದ ನಾನು, ಯಾಕಂದರೆ ನಮ್ಮ ಮನೇಲಿ ನಾವು 3 ಜನ ಆಗಿರೋದ್ರಿಂದ, ನಾನು ಅಮ್ಮ ತಂಗಿ 3 ಜನ ಆಗಿರೋದ್ರಿಂದ, ನನ್ನ ಹಸ್ಬೆಂಡ್ ಬಂದು ಅವ್ರ ಊರಲ್ಲಿದ್ದಾರೆ. ಅಲ್ಲಿ ಕೆಲಸ ಬಿಟ್ಟು ಇಲ್ಲಿ ಬಂದು ಇರೋಷ್ಟು ಅದು ಆಗಲ್ಲ ಅಂಥೇಳಿ ಅವರು ಊರಲ್ಲಿದ್ದಾರೆ. ನಾವು 3 ಜನ ಇರೋದ್ರಿಂದ ಅಮ್ಮ ಕೆಲ್ಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ತಂಗಿ ಕಾಲೇಜ್ಗೆ ಹೋದ್ಲು, ಇನ್ನು ಉಳ್ದಿದ್ದು ನಾನೊಬ್ಬಳು. ಹಾಗಾಗಿ ಇಬ್ಬರನ್ನೂ ನಾನೇ ಬೆಳಗ್ಗಿಂದ ಸಂಜೆ ಗಂಟ ನಾನೇ ನೋಡ್ಕೊತೀನಿ. ಅದ್ರ ಜೊತೆಗೆ ಅಮ್ಮನಿಗೂ ಹುಷಾರಿಲ್ಲದೆ ಇರೋದ್ರಿಂದ, ಅಲ್ಲೂ ಸುಸ್ತಾಗಿ ಬಂದಿರ್ತಾರೆ ಅಂತೇಳ್ಬಿಟ್ಟು ನಾನಿಲ್ಲಿ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು ಎಲ್ಲ ಕೆಲಸನೂ ಮಾಡಿರ್ತಿದ್ದೆ. ನನಗೆ ಏನು ಕಷ್ಟ ಅಂತ ಅನ್ನಿಸ್ತಿರ್ಲಿಲ್ಲ, ನಾನು ಮಾಡಿರ್ತಿದ್ದೆ. ಈಗ ಯಾವುದೇ ಒಂದು ಕೆಲಸನಾಗಲಿ ನಾವು ಸ್ಟಾರ್ಟಿಂಗಿಂದ ಅಭ್ಯಾಸ ಮಾಡ್ತಾ ಬಂದರೆ ಆ ಕೆಲಸ ಮಾಡ್ಬೋದು. ಸಡನ್ನಾಗಿ ಏಣಿ ಹತ್ತುತ್ತೀನಿ, ಬೆಟ್ಟ ಹತ್ತುತ್ತೀನಿ,
ಅಂದರೆ ಅದು ಕಷ್ಟ ಆಗುತ್ತೆ. ಹಾಗಾಗಿ ನಾನು ಒಂದೊಂದೇ ಮೊದಲಿಂದನೂ 1 ತಿಂಗಳಷ್ಟೇ ಸುಮ್ಮನೆ ಇದ್ದು. ಏನಪ್ಪ ಹಾಂ, ಹಂಗಾಗಿ ನಾನು ಕೆಲಸ ಸ್ಟಾರ್ಟ್ ಮಾಡ್ತಿದ್ದೆ. ಅಂದರೆ ತೂಕದ್ದೆಲ್ಲ ಎತ್ತುತ್ತಾ ಇರಲಿಲ್ಲ ಬಿಟ್ಟರೆ ಮಿಕ್ಕಿದ್ದೆಲ್ಲ ಕೆಲಸನೂ ನಾನು ಮಾಡ್ತಾಯಿದ್ದೆ. ಮತ್ತು ಪಾಪುಗೆ ಸ್ನಾನ ಕೂಡ ಎಲ್ಲರೂ ಬೆಳಗ್ಗೆ ಮಾಡಿಸ್ತಾಯಿದ್ರು, ನಾವು ಸಂಜೆ ಮೇಲೆ ಮಾಡಿಸ್ತಾಯಿದ್ವಿ. ಒಂದು 5 ಗಂಟೆ ಮೇಲೆ ಪಾಪುನ ಸ್ನಾನ ಮಾಡಿಸ್ತಿದ್ವಿ. ಬಾ ಸಂಜೆ ಮೇಲೆ ನಾವು ಪಾಪುನ ಸ್ನಾನ ಮಾಡಿಸ್ತಾಯಿದ್ವಿ. ನಾನು ಅಮ್ಮ ಬರೋಷ್ಟರಲ್ಲಿ ಏನಂದರೆ ನೀರೆಲ್ಲ ಕಾಯಿಸಿಡ್ತಾಯಿದ್ದೆ. ಬಂದು ಅಮ್ಮ ಸ್ನಾನ ಮಾಡ್ಕೊತಿದ್ರು. ಅಮ್ಮ ಒಂದು ಸ್ನಾನ ಆದ ತಕ್ಷಣ ನನ್ನ ಮಾಡಿಸ್ತಿದ್ರು. ನನ್ನ ಮಾಡಿಸಿ ಆಮೇಲೆ ಪಾಪುನ ಮಾಡಿಸ್ತಾಯಿದ್ರು. ಹಂಗೆ ನನಗೆ ಬಾಣಂತನ ಮಾಡಿಸ್ಕೊಳ್ಳೋ ಆಸೆ ಇದ್ರೂ ಮಾಡಿಸ್ಕೊಳಕ್ಕಾಗಲಿಲ್ಲ. ಅದ್ರ ಜೊತೆಗೆ ಇನ್ನೇನಪ್ಪ ಅಂದರೆ ಮಲ್ಕೊಂಡೇ ಇರಬೇಕು ಅಂತಂದಿತ್ತು. ನನಗದು ಆಗ್ತಾನೇ ಇರಲಿಲ್ಲ ಮಲ್ಕೊಂಡು. ಯಾವಾಗಲೂ ಕೆಲಸ ಮಾಡ್ಕೊಂಡಿದ್ದವರು ಸಡನ್ನಾಗಿ ಮಲ್ಕೊಂಡೇ ಇರಬೇಕು ಅಂದರೆ ಅದು ಕಷ್ಟ ಆಗುತ್ತೆ. ಹಾಗಾಗಿ ನಾನು ಕೆಲಸನೆಲ್ಲ ಆವಾಗಲೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ನಾನು ಹಾಗಾಗಿ ಬಾಣಂತನ ಮಾಡಿಸ್ಕೊಂಡಿಲ್ಲ. ಇನ್ನೊಂದು ಕೆಲವಷ್ಟು ಜನ ಹೇಳಿದ್ರಿ, ಬಾಣಂತನ ಮಾಡಿಸ್ಕೊಂಡಿಲ್ಲ ಅಂದರೆ ಸೊಂಟ ನೋವು ಬರುತ್ತೆ ಅಂತೇಳಿ. ಬಾಣಂತನ ಮಾಡಿಸ್ಕೊಂಡಿಲ್ಲ ಅಂದರೆ ಸೊಂಟ ನೋವು ಬರೋದಿಲ್ಲ. ಸೊಂಟ ನೋವು ನಾರ್ಮಲಾಗಿ ಕಾಮನ್, ಅದು ಸೊಂಟ ನೋವು ಬರೋದು ಕಾಮನ್. ಸೊಂಟ ನೋವು ಬರೋದು ಅದು ಕಾಮನ್ ಆಗಿರುತ್ತೆ. ಯಾಕೆ ಅಪ್ಪ ಅಂದರೆ ನಾವು ಮಕ್ಕಳಿಗೆ ಹಾಲು ಕೊಡಬೇಕಾದ್ರೆ ಕೂತ್ಕೊಂಡು ಕೊಡ್ತೀವಿ. ಸೊ ಎಷ್ಟೊತ್ತು ಕೂತ್ಕೊಂಡಿದ್ರೆ ಅವ್ರಿಗೆ ಬೆನ್ನು ನೋವು, ಸೊಂಟ ನೋವು ಅನ್ನೋದು ಬಂದೇ ಬರುತ್ತೆ. ಬಾಣಂತನ ಮಾಡಿಸ್ಕೊಂಡಿಲ್ಲ ಅಂದರೆ ಸೊಂಟ ನೋವು ಬರುತ್ತೆ, ಕೆಲಸ ಮಾಡಿದ್ರೆ ಸೊಂಟ ನೋವು ಬರುತ್ತೆ. ಅದೆಲ್ಲ ಸುಮ್ಮನೆ ಅದೊಂದು ಹೇಳೋದಷ್ಟೇ. ಆ ಥರ ಸೊಂಟ ನೋವೆಲ್ಲ ಏನೂ ಬರಲ್ಲ. ಮತ್ತು ಊಟದ ಬಗ್ಗೆ ಕೇಳಿದ್ರಿ, ಊಟ ಹಂಗೆ ಮಾಡಬಾರ್ದು ಅಂತ ಮತ್ತೆ ಯಾರೋ ಹೇಳಿದರು. ಊಟ ಚೆನ್ನಾಗಿ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಊಟನ ಏನಪ್ಪ ತಿನ್ನಬಾರ್ದು, ಯಾವುದು ನಂಜಿನ ಪದಾರ್ಥ ಇರುತ್ತೆ ಅದನ್ನ ಬಿಟ್ಟು ಉಳಿದಿದ್ದೆಲ್ಲ ತಿನ್ಬೋದು. ನಾನು ಹೇಳ್ತಾರೆ ಗಂಡು ಮಕ್ಕಳಾದರೆ ನೀರು ಕೊಡಬಾರ್ದು, ಅದು ಸೂಕ್ಷ್ಮದಿಂದ ಇರಬೇಕು. ಅದು ನಿಜ, ಸೂಕ್ಷ್ಮದಿಂದ ಇರಬೇಕು. ಆದರೆ ನಾನು ಯಾವುದೇ ರೀತಿಯಾದಂಥ ಪಥ್ಯ ಎಲ್ಲ ಮಾಡೋಕ್ಕೋಗಿಲ್ಲ. 1 ತಿಂಗಳು ಅಷ್ಟೇ ಅವ್ರು ಹೇಳ್ದಂಗಿದ್ದು. ಆಮೇಲೆ ನಾನು ಕಂಪ್ಲೀಟಾಗಿ 3 ತಿಂಗಳಾದಮೇಲೆ ನಾನು ಜ್ಯೂಸು ಎಲ್ಲ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆದರೆ ಐಸ್ ಕ್ರೀಮ್ ಅನ್ನೋದು ತಿಂದಿಲ್ಲ. ಬೇರೆ ಎಲ್ಲ ತಿಂದಿದ್ದೀನಿ, ಹಣ್ಣುಗಳು ತಿಂದಿದ್ದೀನಿ, ತರಕಾರಿಗಳು ತಿಂತೀನಿ. ನೀರು ಚೆನ್ನಾಗಿ, ಮುಖ್ಯವಾಗಿ ಗಂಡು ಮಕ್ಕಳಾದರೆ ನೀರು ಕೊಡಬಾರ್ದು ಅಂತಾರೆ. ನಾನು ಅತಿಯಾಗಿ ನೀರೇ ಕುಡ್ದಿದ್ದೀನಿ. ನೀರು ಕುಡಿಯೋದ್ರಿಂದ ತುಂಬ ಒಳ್ಳೆಯದಿದೆ. ಆದ್ದರಿಂದ ನೀರು ಕುಡಿಯೋದನ್ನ ಮಿಸ್ ಮಾಡಬೇಡಿ. ಅವರು 1 ಲೋಟ 2 ಲೋಟ ಹಿಂಗೆ ಕೈ ತೊಳೆಯೋಕ್ಕೂ ಊಟ ಮಾಡೋಕ್ಕೆಲ್ಲ ಸೇರಿಸ್ಕೊಡ್ತಾರೆ. ಆದರೆ ನೀರು ಚೆನ್ನಾಗಿ ಕುಡಿಬೇಕು. ನೀವೇ ಕೇಳಬೇಕು, ನನಗೆ ಕನ್ವಿನ್ಸ್ ಆಗ್ತಿಲ್ಲ ಊಟ ಅಂತ ಹೇಳ್ಬಿಟ್ಟು ನನ್ನ ಊಟನ ನಾನೇ ಪ್ರಿಪೇರ್ ಮಾಡ್ಕೊಂಬಿಟ್ಟೆ. ಹಾಗಾಗಿ ನಾನು ಯಾವುದೇ ಪಥ್ಯ ಎಂತ ಮಾಡಿಲ್ಲ. ಇಷ್ಟೇ ಇವತ್ತಿನ ವಿಡಿಯೋ. ನೀವು ಕೇಳಿದ್ದ ಎಲ್ಲ ಪ್ರಶ್ನೆಗೂ ಇದರಲ್ಲಿ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.